ಸ್ನೇಹಿತರೆ ನಮಸ್ಕಾರ. ಈ ವಾರ ಇಡೀ ದೇಶವೇ ನಿಬ್ಬೆರಗಾಗುವಂತಹ ಘಟನೆ ನಡೆದಿದೆ. ಸಂಸತ್ ಭವನದ ಒಳಭಾಗದಲ್ಲಿ ಇಬ್ಬರು ಯುವಕರು ಬಣ್ಣದ ಹೊಗೆ ಹರಡಿದ್ದಾರೆ. ಅವರ ಜೊತೆಗೆ ಸಂಸತ್ ಹೊರಗೆ ಘೋಷಣೆ ಕೂಗಿದ್ದಂತಹ ಮಹಿಳೆ ಸೇರಿ ಒಟ್ಟು 7 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆ ಘಟನೆಯ ಸುತ್ತ ಕೆಲವು ಸುಳ್ಳು ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಅದಲ್ಲದೆ ಸಂಸತ್ನಿಂದ ಉಚ್ಚಾಟನೆಯಾಗಿರುವಂತಹ ಸಂಸದೆ ಮಹುವಾ ಮೊಯಿತ್ರಾ ಅವರನ್ನು ಕೂಡ ಸಂಸತ್ ಭವನದಿಂದ ಪೊಲೀಸರು ಎಳೆದೊಯ್ದಿದ್ದಾರೆ. ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರು ದನದ ಮಾಂಸ ತಿಂದಿದ್ದಾರೆ. ರಾಷ್ಟ್ರಪತಿ ಸೇರಿದಂತೆ ಹಲವಾರು ಗಣ್ಯರನ್ನು ಪ್ರಧಾನಿ ಮೋದಿ ಕಡೆಗಣಿಸಿದ್ದಾರೆ ಎಂಬಿತ್ಯಾದಿ ಸುಳ್ಳು ಸುದ್ದಿಗಳು ಕೂಡ ಈ ವಾರ ವೈರಲ್ ಆಗಿದ್ದಾವೆ. ಅವುಗಳಲ್ಲಿ ಪ್ರಮುಖ 3 ಸುಳ್ಳು ಸುದ್ದಿಗಳನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ. ಆ ಸುಳ್ಳು ಸುದ್ದಿಗಳೇನು ಅಂತ ನೋಡೋಕ್ಕೂ ಮುಂಚೆ ನೀವಿನ್ನೂ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೈರಲ್ ಆದಂತಹ ಪ್ರಮುಖ ಸುಳ್ಳು ಸುದ್ದಿಗಳಲ್ಲಿ ಮೊದಲನೆಯದು ಏನಂದರೆ, ಎಲ್ಲ ಕಂಪನಿಗಳಿಗೆ 3 ದಿನಗಳ ವಾರದ ರಜೆಯನ್ನು ಕಡ್ಡಾಯಗೊಳಿಸಲಾಗಿದೆ ಅನ್ನೋದು. ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಕಂಪನಿಗಳಿಗೆ 3 ದಿನಗಳ ವಾರದ ರಜೆಯನ್ನು ಕಡ್ಡಾಯಗೊಳಿಸುವಂತಹ ನೀತಿಯನ್ನು ಜಾರಿ ಮಾಡಲಿದ್ದಾರೆ ಎಂಬಂತಹ ಪೋಸ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅದನ್ನು ನಿಜವೆಂದು ನಂಬಿರುವಂತಹ ಹಲವಾರು ಮಂದಿ ಆ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವರು ಈ ನೀತಿಯಿಂದ ಸರ್ಕಾರಿ ನೌಕರರಿಗೆ ಹೆಚ್ಚು ಲಾಭ ಎಂದೆಲ್ಲ ಹೇಳಿದ್ದಾರೆ. ಕೆಲವರು ಈ ಕುರಿತು ವಿಮರ್ಶೆಯನ್ನು ಕೂಡ ನಡೆಸ್ತಿದ್ದಾರೆ. ನಿಜವಾಗ್ಲೂ ಕೂಡ 3 ದಿನಗಳ ವಾರದ ರಜೆಯನ್ನು ಜಾರಿ ಮಾಡುವಂತಹ ನೀತಿ ಬರುತ್ತಾ ಅಂತ ನೋಡೋದಾದರೆ ಅದು ಸುಳ್ಳು ಅನ್ನೋದು ಸತ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ BJP ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತರುವ ಕುರಿತು ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಹಾಗೆಯೇ ಹಣಕಾಸು ಸಚಿವಾಲಯ ಕೂಡ ತಮ್ಮ ವೆಬ್ಸೈಟ್ನಲ್ಲಿ 3 ದಿನಗಳ ವಾರದ ರಜೆಗಳ ಕುರಿತು ಯಾವುದೇ ರೀತಿಯ ಅಧಿಕೃತ ಸುತ್ತೋಲೆಯನ್ನು ಹಂಚಿಕೊಂಡಿಲ್ಲ ಅನ್ನೋದು ಸತ್ಯ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಯಾವ ಸಚಿವರು ಕೂಡ ಈ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ನೀಡಿಲ್ಲ. ಮಾಧ್ಯಮಗಳಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಇನ್ನು ಈ ಕುರಿತು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಕೂಡ ಒಂದು ಫ್ಯಾಕ್ಟ್ ಚೆಕ್ನ ಪ್ರಕಟಿಸಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬುತ್ತಿರುವಂತಹ 3 ದಿನಗಳ ವಾರಾಂತ್ಯದ ಸುದ್ದಿ ಸುಳ್ಳು ಅಂತ ಅದು ಖಚಿತಪಡಿಸಿದೆ. ಇನ್ನು ಎರಡನೇ ಸುಳ್ಳು ಸುದ್ದಿ ಏನಂದರೆ, ಸಂಸತ್ನಲ್ಲಿ ಬಣ್ಣದ ಹೊಗೆ ಹರಡಿದ ಆರೋಪಿ SFI ಮುಖಂಡ ಅನ್ನೋದು. ಸಂಸತ್ ಕಲಾಪದ ವೇಳೆ ಸಂಸತ್ ಭವನಕ್ಕೆ ನುಗ್ಗಿ ಬಣ್ಣದ ಹೊಗೆ ಹರಡಿ ನಿರುದ್ಯೋಗ, ರೈತರ ಸಮಸ್ಯೆ, ಮೋದಿ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗಿದಂತಹ ಯುವಕ ಮನೋರಂಜನ್ ಮೈಸೂರಿನ SFI ಮುಖಂಡ. ಆತನೇ ಸಂಸತ್ ದಾಳಿಯ ರೂವಾರಿ ಅಂತ ಆರೋಪಿಸಿ ಪೋಸ್ಟ್ ಒಂದನ್ನು BJP ಬೆಂಬಲಿಗರು ಸೇರಿದಂತೆ ಹಲವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಿದ್ದಾರೆ. ಮೋದಿ ಸರ್ಕಾರ ಜಾರಿಗೆ ತಂದಿದ್ದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿರುದ್ಧ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿರುವ ಫೋಟೋ ವೈರಲ್ ಆಗಿದೆ. ಆ ಫೋಟೋದಲ್ಲಿರುವಾತನೇ ಮನೋರಂಜನ್ ಅಂತ ಹೇಳಲಾಗ್ತಿದೆ. ನಿಜವಾಗ್ಲೂ ಕೂಡ ಈ ಫೋಟೋದಲ್ಲಿರುವಾತ ಮನೋರಂಜನ್ನ ಆತ SFI ಕಾರ್ಯಕರ್ತನ ಅಂತ ನೋಡಿದರೆ ಅದು ಸುಳ್ಳು. ಫೋಟೋದಲ್ಲಿರೋದು ಮನೋರಂಜನ್ ಅಲ್ಲ, ಮೈಸೂರಿನ SFI ಮುಖಂಡ ವಿಜಯ್ ಕುಮಾರ್ ಅನ್ನೋದು ಸತ್ಯ. ವಿಜಯ್ ಕುಮಾರ್ ಅವರನ್ನೇ ಮನೋರಂಜನ್ ಅಂತ ಕೆಲವು ಕಿಡಿಗೇಡಿಗಳು ಮತ್ತು BJP ಬೆಂಬಲಿಗರು ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ. ಇನ್ನು ವೈರಲ್ ಆಗಿರುವ ಫೋಟೋ ಕುರಿತು SFI ರಾಜ್ಯಾಧ್ಯಕ್ಷ ಅಮರೇಶ್ ಕಡಗದ್ ಮತ್ತು ರಾಜ್ಯ ಕಾರ್ಯದರ್ಶಿ ಭೀಮನಗೌಡ ಅವರು ಜಂಟಿ ಹೇಳಿಕೆಯನ್ನು ನೀಡಿದ್ದಾರೆ. ಆ ಫೋಟೋದಲ್ಲಿರುವುದು SFIನ ಮೈಸೂರು ಜಿಲ್ಲಾ ಅಧ್ಯಕ್ಷ ವಿಜಯ್ ಕುಮಾರ್ ಎಂದು ಸ್ಪಷ್ಟಪಡಿಸಿದ್ದಾರೆ. BJP ಪಕ್ಷದ ಕಾರ್ಯಕರ್ತರು ಸೈದ್ಧಾಂತಿಕವಾಗಿ SFI ಸಂಘಟನೆಯನ್ನು ಎದುರಿಸಲಾಗದೆ ವಿಜಯ್ ಕುಮಾರ್ ಅವರ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡು ಸುಳ್ಳು ಹರಡಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ನಿನ್ನೆ ಸಂಸತ್ತೊಳಗೆ ನುಗ್ಗಿದ್ದಂತಹ ಮನೋರಂಜನ್ ಅವರ ತಂದೆ ಕೂಡ ಮನೋರಂಜನ್ ಪ್ರಧಾನಿಯವರ ಅಭಿಮಾನಿ ಅಂತ ಅವರು ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಸ್ಪಷ್ಟವಾಗುತ್ತೆ, ವೈರಲ್ ಆಗಿರುವಂತಹ ಫೋಟೋದಲ್ಲಿರೋದು ವಿಜಯ್ ಕುಮಾರ್ ಅವರೇ ಹೊರತು ಆರೋಪಿ ಮನೋರಂಜನ್ ಅಲ್ಲ ಅನ್ನೋದು ಸತ್ಯ. ಇನ್ನು ಮೂರನೇ ಸುಳ್ಳು ಸುದ್ದಿ ಏನಂದರೆ, ತೆಲಂಗಾಣದಲ್ಲಿ ಮುಸ್ಲಿಮರ ಅಭಿವೃದ್ಧಿಗಾಗಿ ಹಿಂದೂ ದೇವಾಲಯಗಳ ಭೂಮಿಯನ್ನು ಹರಾಜು ಮಾಡಲಾಗ್ತಿದೆ ಅನ್ನೋದು. ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಮುಸಲ್ಮಾನರ ಶ್ರೇಯೋಭಿವೃದ್ಧಿ ಮತ್ತು ಮುಸ್ಲಿಂ ಕಲ್ಯಾಣ ಯೋಜನೆಗಳಿಗಾಗಿ ನಿಧಿ ಸಂಗ್ರಹ ಮಾಡಲಿಕ್ಕೆ ದೇವಾಲಯದ ಭೂಮಿಯನ್ನು ಹರಾಜು ಮಾಡುವುದಾಗಿ ಘೋಷಿಸಿದ್ದಾರೆ ಅಂತ NTV ತೆಲುಗು ಮತ್ತು ವೇಟಿವ್ ನ್ಯೂಸ್ ವರದಿ ಮಾಡಿವೆ ಅಂತ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸುದ್ದಿಗಳ ಫೋಟೋಗಳು ಕೂಡ ವೈರಲ್ ಆಗಿದ್ದಾವೆ. ಈ ಸುದ್ದಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ವರದಿಗಳು NTV ತೆಲುಗು ಮತ್ತು ವೇಟಿವ್ ನ್ಯೂಸ್ ವರದಿ ಮಾಡಿರುವ ರೀತಿಯಲ್ಲೇ ಕಾಣ್ತವೆ. ಹಾಗಾಗಿ ಈ ಸುದ್ದಿಯನ್ನು ನಿಜವೆಂದು ಹಲವಾರು ನಂಬಿದ್ದಾರೆ ಮತ್ತು ಹಂಚಿಕೊಂಡಿದ್ದಾರೆ. ಆದರೆ ಈ ಸುದ್ದಿ ನಿಜಾನ NTV ಮತ್ತು
ವೇಟಿವ್ ನ್ಯೂಸ್ ಆ ವರದಿಗಳನ್ನು ಮಾಡಿದ್ಯಾ ಅಂತ ನೋಡಿದರೆ ಅದು ಸುಳ್ಳು. ಈ ಎರಡೂ ಸಂಸ್ಥೆಗಳು ಅಂತಹ ಯಾವುದೇ ವರದಿಯನ್ನು ಮಾಡಿಲ್ಲ ಅನ್ನೋದು ಸತ್ಯ. ಸತ್ಯ ಏನಂದರೆ, ದೇವಸ್ಥಾನದ ಜಮೀನು ಹರಾಜು ಮಾಡುವ ಮೂಲಕ ಮುಸ್ಲಿಂ ಕಲ್ಯಾಣ ಯೋಜನೆಗಳಿಗೆ ಹಣ ಸಂಗ್ರಹಿಸುವ ಬಗ್ಗೆ ರೇವಂತ್ ರೆಡ್ಡಿ ಅವರು ಯಾವುದೇ ಘೋಷಣೆಯನ್ನು ಮಾಡೇ ಇಲ್ಲ ಅನ್ನೋದು ಸತ್ಯ. ಇನ್ನು ಈ ಕುರಿತು ಮಾಧ್ಯಮಗಳಲ್ಲಿ ವರದಿ ಆಗಿದೆಯಾ ಅಂತ ಪರಿಶೀಲಿಸಿದರೆ ಅಂತಹ ಯಾವುದೇ ವರದಿಗಳು ಕೂಡ ಯಾವುದೇ ಮಾಧ್ಯಮಗಳಲ್ಲಿ ಪ್ರಕಟ ಆಗಿಲ್ಲ. ಆ ಸುದ್ದಿ ಬಗ್ಗೆ ಪ್ರತಿಕ್ರಿಯಿಸಿ ಟ್ವೀಟ್ ಮಾಡಿರುವ NTV ತೆಲುಗು ಡಿಜಿಟಲ್ ಮ್ಯಾನೇಜರ್ NTV ಹೆಸರಿನಲ್ಲಿ ವೈರಲ್ ಆಗಿರುವ ಸ್ಕ್ರೀನ್ಶಾಟ್ ನಕಲಿ ಎಂದು ಖಚಿತಪಡಿಸಿದ್ದಾರೆ. ಅದೇ ರೀತಿ ವೇಟಿವ್ ನ್ಯೂಸ್ ಕೂಡ ತನ್ನ ಲೋಗೋವನ್ನು ದುರ್ಬಳಕೆ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಮಾಹಿತಿಯನ್ನು ಹರಿಬಿಡಲಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಹೀಗಾಗಿ ಮುಸ್ಲಿಮರ ಕಲ್ಯಾಣಕ್ಕಾಗಿ ದೇವಾಲಯಗಳ ಭೂಮಿಯನ್ನು ಹರಾಜು ಮಾಡಲಾಗ್ತಿದೆ ಅನ್ನೋದು ಸುಳ್ಳು ಸುದ್ದಿ ಅನ್ನೋದು ಸ್ಪಷ್ಟ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳು ಸುದ್ದಿಗಳು. ಇವು ಮಾತ್ರ ಅಲ್ಲದೆ ಇದೇ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮುಸ್ಲಿಮರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗೋಹತ್ಯೆ ಮಾಡುವವರನ್ನು ಜೈಲಿಗೆ ಹಾಕ್ತೇನೆ ಅಂತ ಅವರು ಹೇಳಿದ್ದಾರೆ ಅನ್ನುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದರೆ ಆ ವಿಡಿಯೋ ಇತ್ತೀಚಿನದಲ್ಲ, ಅದು 2016ರದ್ದು. ಆವಾಗ ಅವರು TDP ಪಕ್ಷದಲ್ಲಿದ್ದರು ಅನ್ನೋದು ಸತ್ಯ. ಅದಲ್ಲದೆ ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರು ಕೂಡ ಮುಸ್ಲಿಮರಿಗೆ ಸವಾಲು ಹಾಕಿದ್ದಾರೆ. ಅವರ ಧರ್ಮದ ಆಚರಣೆಗೆ ನಾವು ಅಡ್ಡಿಪಡಿಸುವುದಿಲ್ಲ, ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದರೆ ಪರಿಣಾಮ ಎದುರಿಸಬೇಕಾಗುತ್ತದೆ. ದೇಶ ವಿರೋಧಿ ಘೋಷಣೆಗಳನ್ನು ಕೂಗುವವರು ಅವರ ತಾಯಿಯ ಎದೆ ಹಾಲನ್ನು ಕುಡಿದವರೇ ಆಗಿದ್ದರೆ ಒಮ್ಮೆ ಅವರು ತಾಲಿಬಾನ್ನಲ್ಲಿ ವಾಸ ಮಾಡಿ ಬರಲಿ ಅಂತ ಅವರು ಹೇಳಿದ್ದಾರೆ ಅನ್ನುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಆದರೆ ಆ ವಿಡಿಯೋ ಕೂಡ 2021ರದ್ದು ಅನ್ನೋದು ಸತ್ಯ. ಅಷ್ಟೇ ಅಲ್ಲ, ಆ ವಿಡಿಯೋದಲ್ಲಿರೋದು ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಅಲ್ಲ, BJP ಮುಖಂಡ ರಾಮೇಶ್ವರ್ ಶರ್ಮಾ ಅನ್ನೋದು ಸ್ಪಷ್ಟ. ಈ ರೀತಿ ಹಲವಾರು ಸುಳ್ಳು ಸುದ್ದಿಗಳು ನಮ್ಮ ಸುತ್ತಮುತ್ತ ವೈರಲ್ ಆಗ್ತಾ ಇರ್ತವೆ. ಅಷ್ಟೇ ಅಲ್ಲದೆ ಪ್ರಧಾನಿ ಮುಖ್ಯಮಂತ್ರಿಗಳ ಹೆಸರಿನಲ್ಲೂ ಕೂಡ ಸುಳ್ಳು ಸುದ್ದಿಗಳು ಹರಿದಾಡ್ತಿದ್ದಾವೆ. ಅಂತಹ ಸುಳ್ಳುಗಳನ್ನು ನಂಬೋಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿ ಖಚಿತಪಡಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ. ವಿಶೇಷ, ವಿಭಿನ್ನ ಹಾಗೂ ಸಮುದಾಯದ ಸುದ್ದಿಗಳಿಗಾಗಿ ನೋಡ್ತಾ ಇರಿ eedina.com. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.